ನಮಸ್ಕಾರ ಎಲ್ರಿಗೂ. ಇಲ್ಲ ಕತೆ ಹೇಳಲ್ಲ. ಮೊದಲಿಗೆ ಅಂದರೆ ನನಗೆ ಯಾವಾಗಲೂ ಆಸೆ ಇತ್ತು, ಅಂದರೆ ಹೊಸ ಹೊಸ ನಿರ್ದೇಶಕರ ಜೊತೆ ಕೆಲಸ ಮಾಡಬೇಕು, ಅವರಿಗೆ ಅನುಭವ ಇರಬೇಕು, ಜೊತೆಗೆ ಕನ್ನಡದ ಸಿನಿಮಾಗಳನ್ನು ಥಿಯೇಟ್ರಲ್ಲಿ ನೋಡುವಂತಹ ಆಡಿಯನ್ಸನ್ನು ತರಿಸುವಂಥ ಸಿನಿಮಾಗಳನ್ನು ಮಾಡುವಂಥ ಕತೆಗಳಾಗಬೇಕು ಅಂತ. ಆ್ಯಂಡ್ ಫಾರ್ಚುನೇಟ್ಲಿ ನನಗೆ ರವಿ ಅವರ ಕತೆ ಕೇಳುವಂಥ ಭಾಗ್ಯ ಸಿಕ್ತು. ಆ್ಯಂಡ್ ಅವರೇ ನನ್ನನ್ನು ನಟನಾಗಿ ಆಯ್ಕೆ ಮಾಡ್ಕೊಂಡಿದ್ರು ಕೂಡ. ನಾನು ಸ್ವಲ್ಪ ಸ್ಕೆಪ್ಟಿಕಲ್ ಇದ್ದೆ, ಅಂದರೆ ಆಗ ತುಂಬ ಬ್ಯುಸಿ ಇದ್ದ ಕಾರಣದಿಂದ ಸಿನಿಮಾ ತಗೋಬೇಕಾ ಬೇಡವಾ ಅಂತ. ಬಟ್ ಯಾವುದೇ ಭಾಷೆಯ ಸಿನಿಮಾ ಬಂದರೂ ಕೂಡ ಮೊದಲ ಆದ್ಯತೆ ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಅಂತ ಹೇಳಿದ್ರೆ ನಾನು ಫಸ್ಟ್ ಚೂಸ್ ಮಾಡ್ತೀನಿ, ಬೇರೆಲ್ಲ ಸಿನಿಮಾಗಳ ಆಮೇಲೆ. ಬಟ್ ಈ ಸಿನಿಮಾ ನನಗೆ ಬಹಳ ಖುಷಿ ಕೊಟ್ಟಿದ್ದೇನೆಂದರೆ ಇದರ ಎಂಗೇಜ್ಮೆಂಟ್ ವ್ಯಾಲ್ಯೂ. ಇಡೀ ಸಿನಿಮಾನ ಒಂದು ಒಳ್ಳೆಯ ಕಥೆಯಾಗಿ ಕನ್ವರ್ಟ್ ಮಾಡಿದ್ದಾರೆ. ಅದರ ಜೊತೆಗೆ ಈ ಸಿನಿಮಾದಲ್ಲಿ ಆಲ್ಮೋಸ್ಟ್ 6 ನಿರ್ದೇಶಕರಿದ್ದಾರೆ. ಅಂದರೆ ಬಹಳ ಒಳ್ಳೆಯ ಟೆಕ್ನಿಷಿಯನ್. ನಾನು ಈಗ ಕಾರಲ್ಲಿ ಬರ್ತಾ ಕೂಡ ಅವ್ರ ಬಗ್ಗೆ ಹೇಳ್ತಾ ಇದ್ದೆ, ನಮ್ಮ ರವಿ ವರ್ಮಾ ಸರ್. ಯಾಕಂದರೆ ಅವ್ರಿಗೆ ಗೊತ್ತಿಲ್ಲದಿರುವಂತಹ ಒಂದು ಫೀಲ್ಡೇ ಇಲ್ಲ. ಕ್ಯಾಮರಾದಿಂದ ಹಿಡಿದು ಎಕ್ವಿಪ್ಮೆಂಟಿಂದ ಹಿಡಿದು ಬ್ಲಾಸ್ಟಿಂದ ಹಿಡಿದು ಮೇಕಪ್ಪಿಂದ ಹಿಡಿದು ಏನು ಬೇಕಾದರೂ ಕೇಳಿ. ನನ್ನ ಅಸೋಸಿಯೇಟ್ಸ್ ಎಲ್ಲ ನನ್ನ ಜೊತೆ ಕಾರಲ್ಲಿ ಬರ್ಬೇಕಾದ್ರೆ ಹೇಳ್ತಾ ಇದ್ದೆ, ಅವ್ರ ಜೊತೆ ಒಂದು 3 ತಿಂಗಳು ಕೆಲಸ ಮಾಡಬೇಕು, ಕೆಲಸ ಮಾಡಿದ್ರೆ ಡೈರೆಕ್ಷನಲ್ಲಿ ಮಾಸ್ಟರ್ ಕ್ಲಾಸನ್ನು ಪಡ್ಕೋಬೋದು ಅಂತ. ಅಷ್ಟು ಒಳ್ಳೆ ಟೆಕ್ನಿಷಿಯನ್. ಅವ್ರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿಗೆ ಒಂದು ಪಾಯಿಂಟ್ ಆಯಿತು. ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತಾ ಇರೋರು ಕೂಡ ಇನ್ನೊಬ್ಬ ನಿರ್ದೇಶಕರು ಅರ್ಜುನ್ ಸರ್. ಅವರಿಗೆ ಸಿನಿಮಾ ಅವ್ರ ಜೊತೆ ಕೆಲಸ ಮಾಡಿರೋ ಕಾರಣದಿಂದಾಗಿ ಅವರಿಗೂ ಸಿನಿಮಾ ಬಹಳ ಪ್ರೀತಿ ಇರುವಂತಹ ಒಂದು ವಿಭಾಗ. ಜೊತೆಗೆ ಬಿ ಸುರೇಶ್ ಸರ್ ನಟರಾಗಿದ್ದಾರೆ, ಅವರು ನಿರ್ದೇಶಕರು. ಜೊತೆಗೆ ನಾನು ಒಬ್ಬ ನಿರ್ದೇಶಕ. ಜೊತೆಗೆ ಪ್ರೇಮ್ ಸರ್ ಇದರಲ್ಲಿ ಕಂಪ್ಲೀಟ್ ಮ್ಯೂಸಿಕ್ ಇಂದ ಹಿಡಿದು ಎಲ್ಲದೂ ಕೂಡ ನಾನು ನಿಂತ್ಕೊಂಡು ಮಾಡಿಸ್ತೀನಿ ಅಂತ ಒಂದು ಸಂಗೀತ ಪ್ರಜ್ಞೆ ಇರುವಂತಹ ಒಬ್ಬ ನಿರ್ದೇಶಕ. ಇದಕ್ಕೆ ಆ ವಿಭಾಗದಲ್ಲಿ ಒಡಗೂಡಿದಾಗ ಎಲ್ಲ ಡಿಪಾರ್ಟ್ಮೆಂಟ್ ಒಟ್ಟಿಗೆ ಜೊತೆಗೆ ಡೇವಿಡ್ ಅಂತಹ ಸಿನಿಮಾಟೋಗ್ರಫರ್. ಸೊ ಇದೊಂದೇ ಕಾರಣ ನಾನು ಈ ಸಿನಿಮಾನ ಒಪ್ಕೊಳ್ಳೋದಕ್ಕೆ. ಕಥೆಯನ್ನು ಬಿಟ್ಟರೆ ಇದು ಕಾರಣ. ಕತೆ ಬಹಳ ಒಳ್ಳೆ ಕತೆ, ಇದೆಲ್ಲ ಅಲ್ಲ ಅಂದ್ರೂ ಕೂಡ ಒಪ್ಕೋತಿದ್ದೆ. ಜೊತೆಗೆ ಇದು ಆದ ಕಾರಣದಿಂದ ಒಂದು ಎಕ್ಸ್ಟ್ರಾ ಒಂದು ಬೋನಸ್. ಸೊ ಎಲ್ರಿಗೂ ಒಳ್ಳೇದಾಗಲಿ. ಸೊ ಕನ್ನಡದ ಸಿನಿಮಾಗಳನ್ನ ಮೊದಲಿಗೆ ಭೀಮಾ, ಕಂಗ್ರ್ಯಾಚುಲೇಷನ್ಸ್. ಇಷ್ಟು ದೊಡ್ಡ ಸಕ್ಸಸ್ಸನ್ನು ಮತ್ತೆ ಕನ್ನಡ ಇಂಡಸ್ಟ್ರಿಗೆ ತಂದಿದ್ದಕ್ಕೆ. ಆ್ಯಂಡ್ ಜನ ಮತ್ತೆ ಥಿಯೇಟ್ರಲ್ಲಿ ನೋಡ್ತಾ ಇದ್ದಾರೆ ಅನ್ನೋದು ಬಹಳ ಖುಷಿ ವಿಚಾರ. ಆ್ಯಂಡ್ ಎಲ್ಲ ಆ್ಯಕ್ಟರ್ಗಳಿಗೂ ಕೂಡ ಒಳ್ಳೇದಾಗಲಿ. ಸೊ ತುಂಬ ಒಳ್ಳೊಳ್ಳೆ ಆ್ಯಕ್ಟರ್ಸ್ ಇದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಈ ಸಿನಿಮಾದ ಒಂದು ಭಾಗವನ್ನಾಗಿ ಮಾಡಿದ್ದಕ್ಕೆ. ಜೊತೆಗೆ ಕ್ರಾಂತಿ ಅವರ ಡೈಲಾಗ್ ರೈಟಿಂಗ್, ಅವರು ಕೂಡ ನಾವು ಹೇಳಿದ್ರೆ ಕ್ರಾಂತಿ ತುಂಬ ಹೋಪ್ ಇಟ್ಕೋಬೋದಂತ ಒಬ್ಬ ರೈಟರ್ ಮುಂದಿನ ದಿವಸಕ್ಕೆ. ಸೊ ತುಂಬ ಒಳ್ಳೇದಾಗಲಿ. ಇವರಿಂದ ಹಲವಷ್ಟು ಸಿನಿಮಾಗಳ ಮೇಲೆ ರವಿ ಒಬ್ಬ ತುಂಬ ಭರವಸೆಯ ನಿರ್ದೇಶಕ. ಅವ್ರು ಅನ್ಕೊಂಡಿದ್ದಕ್ಕಿಂತ ಒಳ್ಳೆ ಸಿನಿಮಾ ಆಗಲಿ, ಯಾಕಂದ್ರೆ ಅಷ್ಟು ಟೆಕ್ನಿಷಿಯನ್ಸ್ ಜೊತೆಗೂಡಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಎಲ್ರಿಗೂ ಕೂಡ. ಥ್ಯಾಂಕ್ ಯು. ನನ್ನ ಪಾತ್ರದ ಬಗ್ಗೆ ಅಲ್ಲಿ ಕಾಣಿಸೋ ಥರ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರ. ಅವನಲ್ಲೇ ಇರುವಂತಹ ಒಂದು ಒಳಗಿರುವಂತಹ ಟೀಮನ್ನು ಫೇಸ್ ಮಾಡೋಕ್ಕೆ ನಿಂತಾಗ ಏನಾಗುತ್ತೆ ಅನ್ನೋದೇ ಕತೆ. ಥ್ಯಾಂಕ್ ಯು. ಇಲ್ಲ, ರಿಯಲ್ ಲೈಫಲ್ಲಿ ಕೇಳಿ, ಇದ್ರಲ್ಲಿ ಅಷ್ಟು ದೊಡ್ಡ ಕೇಳಿ ಅಲ್ಲ. ಸೊ ಕತೆ ಬಗ್ಗೆ ಅಥವಾ ಇದ್ರ ಬಗ್ಗೆ ಜಾಸ್ತಿ ಅವ್ರು ಹೇಳ್ತಾರೆ. ಇನ್ನೊಂದು ಪದ ಹೇಳಿದ್ರೆ ಅವ್ರು ನಂಗೆ ಬೈಯುವಂಥ ಚಾನ್ಸ್ ಇದೆ. ಒಂದು ಪೇಮೆಂಟ್ ಕಟ್ ಮಾಡಿದ್ರೆ ಅಷ್ಟು. ಇಲ್ಲ ಅನ್ಸುತ್ತೆ. ಅಂದ್ರೆ ಮೇ ಬಿ ಆ ಥರ ಇದ್ದಿದ್ರೆ ನಾ ಮಾಡ್ತೀನಿ. ನನ್ನ ಬಾಡಿ ನೋಡಿದ್ರೆ ನಿಮ್ಗೆ ಸ್ಟೈಲಿಶ್ ಕಾಪ್ ಅಂತ ಅನ್ಸುತ್ತೆ. ಸೊ ಅದೆಲ್ಲ ಪಾತ್ರ ತುಂಬ ರಿಯಲಿಸ್ಟಿಕ್ ಆಗಿ ಟ್ರೀಟ್ ಮಾಡಿದಂಥ ಪಾತ್ರ ಇದು. ಸೊ ಜೊತೆಗೆ ಇವನಿಗೆ ತುಂಬ ಲೇಯರ್ಸ್ ಇದೆ. ಆ್ಯಂಡ್ ಜೊತೆಗೆ ಸಿನಿಮಾ ತುಂಬ ಎಂಗೇಜ್ಮೆಂಟ್ ವ್ಯಾಲ್ಯೂ ಇದೆ. ಆ ಕಾರಣದಿಂದನೇ ನಂಗೆ ಮಾಡಬೇಕು ಅಂತ ಅನ್ಸುತ್ತೆ. ರವಿ ಬೆವರ್ತಾ ಇದ್ದಾರೆ. ಪ್ರತಿ ಸ್ಕ್ರಿಪ್ಟ್ ತಗೊಂಡಿದ್ದೀನಿ, ಹಲವಷ್ಟು ಪ್ರಿಪರೇಷನ್ಗಳನ್ನ. ಅಂದರೆ ಒಂದು ಯಾವತ್ತು ಪಾತ್ರದ ಸೈಕಾಲಜಿಗೆ ಹೋಗೋದು ತುಂಬ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಈಗ ಟರ್ಬೋ ಪಾತ್ರ ನೀವು ಕೇಳಿದ್ರೆ ಅದರಲ್ಲಿ ಅವನು ಯಾವತ್ತೂ ಕೂಡ ಅವನ ದೇಹವನ್ನು ಸಣ್ಣದಾಗಿ ಇಟ್ಕೊಳ್ತಾನೆ, ಯಾಕಂದರೆ ಅವನಿಗೆ ತುಂಬ ಧೈರ್ಯ ಇದೆ, ನಾನು ತುಂಬ ದೊಡ್ಡವನು ಅಂತ. ಸೊ ಆ ಕಾರಣದಿಂದ ಅವನ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ. ಇಲ್ಲಿ ಕೂಡ ಅವನ ಸೈಕಲಾಜಿಕಲ್ ಆಸ್ಪೆಕ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಆಸ್ಪೆಕ್ಟ್ನ ಸ್ಟಡಿ ಮಾಡೋದಕ್ಕೋಸ್ಕರ ಸ್ಕ್ರಿಪ್ಟ್ ಇಟ್ಕೊಂಡು ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ಅದೆಲ್ಲ ಮಾಡಬೇಕು ಅಂತಿದ್ದೀನಿ. ಬಟ್ ಯಾವ ಪ್ರಿಪ್ರೇಷನ್ ಅಂತ ಈಗ ಹೇಳೋಕ್ಕಾಗಲ್ಲ. ಥ್ಯಾಂಕ್ ಯು ಸೊ ಮಚ್. ಇಡೀ ಸಿನಿಮಾದಲ್ಲಿ ಬೇರೆ ಬೇರೆ ರೀತಿಯ ಲೇಯರ್ಗಳಿದೆ. ಬಟ್ ನನ್ನ ಪಾತ್ರ ಮಾತ್ರ ಇಂಪಾರ್ಟೆಂಟ್ ಅಂತಲ್ಲ, ಬಹಳ ಒಳ್ಳೊಳ್ಳೆ ಪಾತ್ರಗಳಿದೆ. ಈ ಪಾತ್ರಕ್ಕೆ ಶೇಡ್ಸ್ ಇದೆ. ಅವನದೇ ಆದ ಟ್ರಾವೆಲ್ ಇದೆ, ಜರ್ನಿ ಇದೆ, ಹುಡುಕಾಟ ಇದೆ, ನೋವಿದೆ, ಸುಖ ಇದೆ. ಸೊ ಎಲ್ಲದೂ ಇದೆ, ಶೇಡ್ಸ್ ಇದೆ ಸರ್. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ,
ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್ ಇದು ಸಿರಿಧಾನ್ಯಗಳ ಸಂಪತ್ತು.